ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡ್ರಿ, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ. ಹೀಗಾಗಿ ಈ ವರ್ಷ ಬಳಕೆ ಮಂಡನೆ ಮಾಡಲಿದೆ. ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಮತ್ತು ದಲಿತ ಕೇರಿ ಮತ್ತು ಕಾಲೋನಿಗಳಲ್ಲಿ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, 25% ಹಣವನ್ನು ಬಿಡುಗಡೆ ಮಾಡಿ ಹೇರಬೇಕಂತ ಹಕ್ಕೊತ್ತಾಯವನ್ನು ಮಾಡ್ತೀವಿ. ಇದೇ ತರನಾಗಿ ಅವರು ಮುಂದುವರೆದಲ್ಲಿ ಹಕ್ಕು ನಿರ್ಮಾಣ, ಈ ಎಲ್ಲ ಯೋಜನೆಗಳನ್ನು ಸಶಕ್ತ ಆದಿಜಾಂಬವ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಗೋವಿ ಅಭಿವೃದ್ಧಿ ನಿಗಮ ಅದೇ ರೀತಿಯಾಗಿ 2024-25 ಒಟ್ಟು 14,282.68 ಕೋಟಿ ರೂಪಾಯಿಗಳನ್ನು 24-25 ತೊಗೊಂಡಾರ. 2023-24 2024-25 ಸುಮಾರು 25,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಂದ ಹಣವನ್ನು ವಾಪಸ್ ತಗೊಂಡು, ಈ ಸ್ಕೀಮ್ಗಳಿಗೆ ಕೊಡಬೇಕಾದ ಹಣವನ್ನು ವಾಪಸ್ ತಗೊಂಡು ಗ್ಯಾರಂಟಿ ಯೋಜನೆಗೆ ಅಹಿಂದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಾಪಸ್ ತಗೊಂಡಿದ್ದಾರೆ. अहमदाबादे आयोजितं दीक्षान्तसमारोहमपि समबोधयत्. Together, time-honored knowledge, crafts, and artistic practices which are often rooted in rural and tribal communities on one hand, and contemporary technologies and design response on the other. This fusion fosters innovation and also preserves our rich cultural heritage. This is particularly important in rural and tribal settings, where traditional skills need to be enhanced, adapted, and integrated with modern needs to create sustainable livelihoods. NID's outreach programs exemplify this by sharing expertise with traditional and social sectors across India. This fosters innovation and exploration of new market potential for crafts through collaborations with artisans. ಅವರು ಸಭಾಧ್ಯಕ್ಷರು, ಸಭಾಪತಿಗಳು ಇಬ್ಬರು. ಇದೀಗ ಸಭಾಧ್ಯಕ್ಷರಾದ ಶ್ರೀ ಖಾದರ್ ಕರಾವಳಿಯ ಪ್ರದೇಶದಲ್ಲಿ ನಡೆಯುವಂತಹ ಒಂದು ವಿಶೇಷ ಒಳ್ಳೆಯದಾಗಲಿ ಅನ್ನುವಂತಹ ಹಾರೈಕೆ ಈ ಮುಖ್ಯಮಂತ್ರಿಗಳಿಗೆ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಭಿನಂದನೆಗಳು. ಪರವಾಗಿ ಅಭಿನಂದನೆಗಳು. ಜನತೆಯ ಪರವಾಗಿ ಇದು ಮತ್ತೊಮ್ಮೆ ಜೋರಾದ ಕರತಾಡದೊಂದಿಗೆ ಅಭಿನಂದನೆಗಳು. ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವಕ್ಕೂ ಸಹ ನಿರ್ಣಯಾಗಿ ನಿಂತ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಮಾರ್ತಾ ಅವರಿಗೆ ರಾಜ್ಯೋತ್ಸವ. ಜೊತೆಗೆ
ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯರಾಗ್ತಕ್ಕಂಥದ್ದು ಭಾಳ ಮುಖ್ಯ. ಬರೀ ಓದ್ಕೊಂಡು ವಿದ್ಯಾವಂತರಾದರೆ ಪ್ರಯೋಜನ ಆಗಲ್ಲ. ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ನಿಮಗೆ ಮನುಷ್ಯರನ್ನಾಗಿ ರೂಪುಗೊಳ್ಳಲಿಕ್ಕೆ ಅನೇಕ ಪುಸ್ತಕಗಳು ಸಿಗ್ತವೆ. ಅಂದರೆ ಓದಿನ ಹವ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನೀವು ಆ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಮತ್ತು ಮಕ್ಕಳಿಗೆ ಈ ಓದೋ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದನ್ನು ಮಾಡಬೇಕು. ಈಗಿನ ಮಕ್ಕಳೆಲ್ಲ ಏನು ಮಾಡ್ಬಿಡ್ತವೆ, ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವನ್ನೇ ಹಿಡ್ಕೊಂಡು ಕೂತ್ಬಿಟ್ಟಿರ್ತವೆ, ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಆ ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದ್ರ ಬದಲು ಪುಸ್ತಕಗಳಿಗೆ ಓದ್ತಕ್ಕಂಥ ಅಡಿಕ್ಟ್ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಕಾದವರು ಮತ್ತು ಹೊರಟಿ ಸಾಹೇಬರು ಸೇರಿ ಮತ್ತು ನಮ್ಮೆಲ್ಲ ಇತಿಹಾಸಕ್ಕೆ ಕುಸ್ಕೆ ಹಿಡಿದೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಒಂದು ಹೊಸ ಆರಂಭ ಮಾಡಿದ್ದಾರೆ. ಶುಭವಾಗಲಿ. ಜನ ವಿಧಾನಸೌಧಕ್ಕೂ ಬಂದಂಗೆ ಆಗಬೇಕು. ನಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರ ನಮ್ಮ ತಲೆ ಒಳಗಡೆ ಹೋಗೋ ರೀತಿಯಲ್ಲಿ ಅನುಕೂಲ ಆಗಬೇಕು ಮುಂದಿನ ಹೊಸ ಪೀಳಿಗೆಗೆ. ಮಾಡೋಕ್ಕೆ ಇವತ್ತು ಹಂಪೆ ಉತ್ಸವಕ್ಕೆ ಬಂದಿದ್ದೀವಿ. ಚಂಡೆ ಅಂತಂದ್ರೆ ನಮ್ಗೆ 5 ವರ್ಷದಿಂದ ನನಗೆ ತುಂಬ ಇಷ್ಟ ಆಗಿದೆ. ಈ ವರ್ಷದಲ್ಲಿ ನಾನು ಸ್ನೇಹಿತರಿಗೆಲ್ಲ ಹೇಳಿದೆ ನಾನು ಚಂಡೆ ಬಗ್ಗೆ ಕಲಿಯೋಣ ಅಂತ ಹೇಳಿದೆ. ಎಲ್ಲರೂ ಆಸಕ್ತಿ ತೋರಿಸಿ ಎಲ್ಲರೂ ಕಲಿತು. ಮೊದಲನೇ ಕಾರ್ಯಕ್ರಮ ನಮ್ಮ ನಿನ್ನೆ ತುಂಗ ಆರತಿ ಆಯಿತು. ಹೋದ ವರ್ಷಕ್ಕಿಂತ 100 ಪಟ್ಟು ಚೆನ್ನಾಗಾಯಿತು ಸರ್. ಹೋದ ವರ್ಷ ನಾವು ನೋಡಿದ್ದು ಜನಸಂಖ್ಯೆ ಬರ್ತಾರೋ ಇಲ್ಲ ಅನ್ನೋದು ಆ ಥರ ಇತ್ತು ಹೋದ ವರ್ಷ. ಆದರೆ ಈ ಸಾರಿ ಜನ ಅವ್ರ ಇಚ್ಛೆಯಿಂದ ಎಲ್ಲರೂ ಹೊರಗೆ ಬಂದು ಅಂಬಾರಿನ ಭುವನೇಶ್ವರಿ ತಾಯಿನ ಸ್ವಾಗತ ಮಾಡಿದರು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.